ನಾನು ಈ ತಾಲೂಕಿನ SC ಮೋರ್ಚಾ ಅಧ್ಯಕ್ಷರಾಗಿರುವುದಕ್ಕೆ ನನ್ನೆಲ್ಲ ಸ್ನೇಹಿತರು ಇವತ್ತು ನನ್ನ ಕರೆದು ಇಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ಹಾಗೆ ನನ್ನ ಜೊತೆಯಲ್ಲಿ ರಾಜೇಶ್ ಮತ್ತು ಶೆಟ್ಟಿ ಅವರಿಗೂ ಮುನ್ರಾಜ್ ಶೆಟ್ಟಿ ಅವರಿಗೂ ಕೂಡ ಈ ಒಂದು ಸಣ್ಣ ಸನ್ಮಾನವನ್ನು ಮಾಡಿರ್ತಾರೆ. ನಾವೆಲ್ಲರೂ ನಮ್ಮ ಮೂವರು ಸೇರಿ ಅವರು ಸದಾ ಚಿರಋಣಿಯಾಗಿರ್ತೇವೆ. ನಿಮ್ಮೆಲ್ಲರ ಒಂದು ಬೆಂಬಲ ನಮಗೆ ಸದಾ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ತಾಲೂಕಲ್ಲಿ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನಮ್ಮ ಪಕ್ಷದ ವತಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ. ತಾಲೂಕಿನ SC ಹಿರಿಯ ನಾಯಕರುಗಳ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅವರೆಲ್ಲರ ಒಂದು ಸಹಕಾರದೊಂದಿಗೆ ಈ ತಾಲೂಕಿನಲ್ಲಿ ನಮ್ಮ ಒಂದು SC ಮೋರ್ಚಾನ ಬಲಿಷ್ಠವಾಗಿ ಕಾರ್ಯನಿರ್ವಹಿಸೋದ್ರ ಮುಖಾಂತರ ಈ ಒಂದು ಪಕ್ಷಕ್ಕೆ ಬಲ ತಂದು ಕೊಡುವಂಥ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ SC/ST ಘಟಕದ ತಾಲೂಕು ಅಧ್ಯಕ್ಷರಾಗಿ ಚಿಕ್ಕನಾಗಮಂಗಲ ವೆಂಕಟೇಶ್ ಗುರು ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರ ಬಳಗದ ವತಿಯಿಂದ ಆನೇಕಲ್ನಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಗುರು ಗೆಳೆಯರ ಬಳಗ ಹಾಗೂ ಹಾಸ್ಟೆಲ್ ಹುಡುಗರ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖಂಡರು, ಸ್ನೇಹಿತರು ಸೇರಿದಂತೆ ಅವರ ಅನುಯಾಯಿಗಳು ಮತ್ತು ವೆಂಕಟೇಶ್ ಗುರು ಅವರ ಆತ್ಮೀಯ ಸ್ನೇಹಿತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಚಿಕ್ಕನಾಗಮಂಗಲ ವೆಂಕಟೇಶ್ ಗುರು ಅವರಿಗೆ ಶಾಲು ಹೊದಿಸಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅದ್ದೂರಿಯಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಜೊತೆಗೆ ಕಾರ್ಪೋರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಹಾಲ್ದೇನಹಳ್ಳಿ ಮುನಿರಾಜು, ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಿದರಗುಪ್ಪೆ ಬಿ ರಾಜೇಶ್ ರವರಿಗೂ ಸಹ SC/ST ಮೋರ್ಚಾದ ವತಿಯಿಂದ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ನೀಡುವುದರಿಂದ ಅವರಿಗೂ ಸಹ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ನೂತನ ಜವಾಬ್ದಾರಿ ವಹಿಸಿಕೊಂಡಿರುವ ಗುರು ವೆಂಕಟೇಶ್ ಅವರಿಗೆ ಮುಖಂಡರು ಹಾಗೂ ಸ್ನೇಹಿತರು ಶುಭ ಹಾರೈಸಿದರು. ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ತಿಳಿಸಿ ಮಾತನಾಡಿದ ಚಿಕ್ಕನಾಗಮಂಗಲ ವೆಂಕಟೇಶ್ ಗುರುರವರು, ಬಿಜೆಪಿ ಪಕ್ಷ ನನ್ನ ಕಾರ್ಯವೈಖರಿಯನ್ನ ಗುರುತಿಸಿ ಈ ಸ್ಥಾನಮಾನ ನೀಡಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪ್ರತಿ ಗ್ರಾಮಗಳಲ್ಲಿ ಯುವಕರನ್ನ ಸಂಘಟಿಸುವ ಮೂಲಕ ಪಕ್ಷದ ಬಲವರ್ಧನೆಗೆ ಶ್ರಮಿಸುವುದಾಗಿ ತಿಳಿಸಿದರು. ಇನ್ನು ಕಾರ್ಯಕ್ರಮದ ಬಳಿಕ ಸ್ನೇಹಿತರೆಲ್ಲರೂ ಒಟ್ಟಾಗಿ ಸೇರಿದ್ದ ಹಿನ್ನೆಲೆಯಲ್ಲಿ ಔತಣಕೂಟವನ್ನ ಆಯೋಜಿಸಲಾಯಿತು. ಕಾರ್ಯಕ್ರಮವು ಸ್ನೇಹಿತರ ಸಮ್ಮಿಲನದಿಂದ ಸಂಭ್ರಮ ಹಾಗೂ ಆತ್ಮೀಯ ವಾತಾವರಣದಲ್ಲಿ ನಡೆಯಿತು. ಬಳಗದ ವತಿಯಿಂದ ಈ ದಿನ ನಾನು ಈ ತಾಲೂಕಿನ SC ಮೋರ್ಚಾ ಅಧ್ಯಕ್ಷರಾಗಿರುವುದಕ್ಕೆ ನನ್ನೆಲ್ಲ ಸ್ನೇಹಿತರು ಇವತ್ತು ನನ್ನ ಕರೆದು ಇಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ಹಾಗೆ ನನ್ನ ಜೊತೆಯಲ್ಲಿ ರಾಜೇಶ್ ಮತ್ತು ಶೆಟ್ಟಿ ಅವರಿಗೂ ಮುನ್ರಾಜ್ ಶೆಟ್ಟಿ ಅವರಿಗೂ ಕೂಡ ಈ ಒಂದು ಸಣ್ಣ ಸನ್ಮಾನವನ್ನು ಮಾಡಿರ್ತಾರೆ. ನಾವೆಲ್ಲರೂ ನಮ್ಮ ಮೂವರು ಸೇರಿ ಅವರು ಸದಾ ಚಿರಋಣಿಯಾಗಿರ್ತೇವೆ. ನಿಮ್ಮೆಲ್ಲರ ಒಂದು ಬೆಂಬಲ ನಮಗೆ ಸದಾ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಏನು ನಮಗೆ ಹಿಂದೆ ಕಳೆದ 8-10 ತಿಂಗಳ ಹಿಂದೆ ಕಬಡ್ಡಿ ಟೂರ್ನಮೆಂಟನ್ನು ಬಹಳ ಅಚ್ಚುಕಟ್ಟಾಗಿ ಭಾಳ ವಿಜೃಂಭಣೆಯಿಂದ ಇಡೀ ಆನೇಕಲ್ಲಿನಲ್ಲಿ ಮನಮತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಎಲ್ಲ ನನ್ನ ಬಳಗ ಸಹಾಯದಿಂದ ಆವತ್ತು ವಿಜೃಂಭಣೆಯಿಂದ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸ್ಥಾನಮಾನ ಗುರುತಿಸಿ ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ. ಹಾಗಾಗಿ ನನಗೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಬಳಗದವರಿಗೆ ಮತ್ತು ಈ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ನಿಂದೆ ನಿಂತಿರ್ತಕ್ಕಂಥ ನನ್ನ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ, ತಾಲೂಕಲ್ಲಿ ಮಹತ್ತರವಾದ ಜವಾಬ್ದಾರಿಯನ್ನು ನಮ್ಮ ಪಕ್ಷದ ವತಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಅಧ್ಯಕ್ಷ ಸ್ಥಾನವಾಗಿ ನಾನು 100ಕ್ಕೆ 100 ಸತ್ಯಾಗತೆ ನಾನು ನಿಷ್ಠೆಯಿಂದ ಈ ಪಕ್ಷಕ್ಕೆ ದುಡಿದು ಈ ಏನು ನಮ್ಮ ಈ ಆನೇಕಲ್ ತಾಲೂಕಿನಲ್ಲಿ SC ಅಂದರೆ ಕಾಂಗ್ರೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ತರೋಂಥ ಕೆಲಸನೇ ನನ್ನ ಮೊದಲ ಗುರಿ. ಯಾಕಂದರೆ ಪ್ರತಿ SCಗಳಂದರೆ ಬರೀ ಕಾಂಗ್ರೆಸ್ ಅದಲ್ಲ ಅನ್ನೋದೇ ತೋರಿಸೋದೇ ನನ್ನ ಮುಂದೆ ಇರತಕ್ಕಂಥ ಚಾಲೆಂಜ್. ಆ ಚಾಲೆಂಜಿನ ಸ್ವೀಕಾರ ಮಾಡಿ ನನ್ನೆಲ್ಲ ಸ್ನೇಹಿತರುಗಳು ಒಳಗೊಂಡು ಅದನ್ನು ಸುಳ್ಳು ಅಂತ ನಿರೂಪಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ತಾಲೂಕಿನ SC ಹಿರಿಯ ನಾಯಕರುಗಳ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅವರೆಲ್ಲರ ಸಹಕಾರದೊಂದಿಗೆ ಈ ತಾಲೂಕಿನಲ್ಲಿ
ನಮ್ಮ ಒಂದು ಎಸ್ ಸಿ ಮೋರ್ಚಾನ ಬಲಿಷ್ಠವಾಗಿ ಒಂದು ಕಾರ್ಯನಿರ್ವಹಿಸೋದ್ರ ಮುಖಾಂತರ ಈ ಒಂದು ಪಕ್ಷಕ್ಕೆ ಬಲ ತಂದು ಕೊಡುವಂಥ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಪ್ರತಿ ಹಳ್ಳಿಗೂ ಕಾಲೋನಿಗಳಿಗೆ ನಾನು ಭೇಟಿ ನೀಡಿ ನನ್ನದೇ ಆದಂಥ ಒಂದು ನಮ್ಮ ಒಂದು ಎಸ್ ಸಿ ಪ್ರತಿ ಕಾಲೋನಿಗಳಲ್ಲಿ ನಾವು ಅದನ್ನು ಕಾರ್ಯಕರ್ತರನ್ನ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ನಾವೆಲ್ಲ ಸೇರಿಕೊಂಡು ನಮ್ಮ ಏನು ಪದಾಧಿಕಾರಿಗಳೇ ಒಟ್ಟುಗೂಡಿಸ್ಕೊಂಡು ನಾವು ಆ ಕೆಲಸವನ್ನು ಮಾಡುವುದರ ಮುಖಾಂತರ ಪಕ್ಷಕ್ಕೆ ಬಲ ತುಂಬುವಂಥ ಕೆಲಸವನ್ನು ಮಾಡ್ತೇನೆ. ಆನೇಕಲ್ ತಾಲೂಕಿನ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸನ್ಮಾನಕ್ಕೊಂಡಿದ್ದಾರೆ. ಎಲ್ಲ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅನಿಸ್ತಿದ್ದೀನಿ. ಯಾಕಂದರೆ ನಾವೆಲ್ಲ ಕಡು ಬಡತನದಿಂದ ಬಂದು ಹಾಸ್ಟೆಲಾಗಿದ್ದು ನಮ್ಮ ಊಟಕ್ಕೆ ಮನೆಯಲ್ಲಿ ಊಟಕ್ಕೆ ಇಲ್ದಿದ್ದ ಅಂಥ ಟೈಮಲ್ಲಿ ಬಂದು ಹಾಸ್ಟೆಲಾಗಿದ್ದು ನಾವು ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹುಡುಗರಿಗೂ ಧನ್ಯವಾದಗಳು ಅನಿಸ್ತಿದ್ದೀನಿ. ಇವತ್ತು ನಾವು 2005ರಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಪಕ್ಷ ಬಂದಿದ್ದು. BJP ಪಕ್ಷ ಬಂದ ಮೇಲೆ ನನ್ನ ಒಂದು ಸ್ಥಾನದಲ್ಲಿ ರೈತರ ಬ್ಯಾಂಕು ಹತ್ತು ರೈತರ ಬ್ಯಾಂಕಲ್ಲಿ ನನ್ನ SL ಜನರಲಲ್ಲಿ ಅಧ್ಯಕ್ಷರು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗೋ ಜಾಗದಲ್ಲಿ ನನ್ನ ಅಧ್ಯಕ್ಷರು ಮಾಡಿದರು. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತು ಎರಡನೇದಾಗಿ ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಗೆದ್ದಂಥ ಫಸ್ಟ್ ಟೈಮಲ್ಲೇ ನನ್ನ ಬಿದಿರುಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು. ಅದು ಭಾರತೀಯ ಜನತಾ ಪಾರ್ಟಿಯನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ಕಾಂಗ್ರೆಸ್ಸಲ್ಲಿದ್ದಾಗ ನಾನು ಬೇರೆ ಕ್ಯಾನ್ವಾಸ್ ಮಾಡೋದು ಚಿತ್ರಾನ್ನ ತಿನ್ನೋದು ಮಾತ್ರ ಮಾಡ್ಕೊಂಡಿದ್ದೀನಿ. ನಮಗೆ ಒಂದು ಪೋಸ್ಟ್ ಎಲೆಕ್ಷನ್ ನಾಮಿನೇಷನ್ ಮಾಡಿದ್ರೆ ಮತ್ತೆ ವಾಪಸ್ ತೆಗೆ ಅಂತ ಹೇಳ್ತಿದ್ರು. ಅದಕ್ಕಾಗಿ ನಾನು ಆ ಪಕ್ಷ ಬಿಟ್ಟು BJP ಬಂದು ನಮಗೆ ಗುರುಸಿ ನಮ್ಮ ದಲಿತರು ಕಾಂಗ್ರೆಸ್ಸಲ್ಲಿದ್ದರೆ ಹಾಗೇ ಇರ್ತಾರೆ. ನಾವು ಪಕ್ಷ ಬಿಟ್ಟು ನಮ್ಮನ್ನೆಲ್ಲ ಗುರುಸ್ತಾರೆ. ಅಲ್ಲಿ ನೀವು ಬನ್ನಿ, ನಮ್ಮ ಜೊತೆಗಿರ್ತೀವಿ. ಮತ್ತು ನಾವು ಗುರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆಯಲ್ಲಿ ಅವರು ನಮ್ಗೆ ಯಾವುದೇ ಪೋಸ್ಟ್ ಕೊಡಲಿ, ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಅಧ್ಯಕ್ಷರು ಉಪಾಧ್ಯಕ್ಷರು ಕೊಡ್ಬೋದು, ಏನೇ ಕೊಟ್ಟರು ಅವ್ರ ಜೊತೆಗೆ ನಾವು ಇದ್ದು ಪ್ರತಿಯೊಂದು ಗ್ರಾಮದಲ್ಲಿ ವೆಂಕಟೇಶ್ವರ ಜೊತೆಗೆ ನಾವೆಲ್ಲ ಸಿಟಿಯವರಾಗಲಿ ನಮ್ಮ ಕಮಿಟಿ ಏನಿದೆ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಕಾಲೋನಿಗಳಲ್ಲಿ BJPಯನ್ನು ಕಟ್ಟುವಂಥ ಕೆಲಸ ನಾವು ಗುರು ಜೊತೆಗೆ ಮಾಡ್ತೀವಂತ ಈ ಮೂಲಕ ಮತ್ತೊಂದು ಸಾರಿ ನಮ್ಮ ಹಾಸ್ಟೆಲ್ ಹುಡುಗರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ BJP ಪಕ್ಷದ SC ಮೋರ್ಚಾ ಅಧ್ಯಕ್ಷರ ಆದ ಗುರು ಅಣ್ಣನವರ ಬಳಗದ ಎಲ್ಲ ಸದಸ್ಯರುಗಳಿಗೂ ಈ ದಿನ ಒಂದು ಸಣ್ಣದಾಗಿ ಒಂದು ಔತಣಕೂಟವನ್ನು ಏರ್ಪಡಿಸಿರೋದಕ್ಕೆ ತುಂಬ ಸಂತೋಷ. ಇದೇ ರೀತಿ ಮುಂದೆ ಗುರು ಅಣ್ಣನವರು ಎಲ್ಲ SC ಮೋರ್ಚಾ ಅಧ್ಯಕ್ಷರು SCಗಳು ಅಂತಂದರೆ ಈಗ ಇದಕ್ಕೆ ನಡೀತಾ ಇರೋದು ಏನಂದರೆ ಕಾಂಗ್ರೆಸ್ ಪಾರ್ಟಿ ಅನ್ನೋ ವಿಚಾರ. ಹಾಗಾಗಿ ನಾವು ಗುರು ಅಣ್ಣನವರ ಕೈ ಬಲಪಡಿಸೋದಕ್ಕೆ ಎಲ್ಲ ಗುರು ಬಳಗದ ಸದಸ್ಯರೆಲ್ಲ ಸೇರಿ ಅವರನ್ನು ನಾವು ಅವ್ರ ಕೈ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ SC ಮೋರ್ಚಾ ಅಂದರೆ ಏನು, SC ಮೋರ್ಚಾದ ಪದಾಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ರೀತಿ ನಾವು ಅವರಿಗೆ ಸಹಾಯ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಸ್ಥಾನಗಳಿಗೆ ಬೆಳೀಲಿ ಅಂಥೇಳಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಬೆಂಬಲವಾಗಿ ನಾವು ಯಾವಾಗಲೂ ಅವರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಎಲ್ಲ ಗುರು ಬಳಗದ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಣ್ಣದ ಔತಣಕೂಟಕ್ಕೆ ಆಗಮಿಸಿರುವ ಎಲ್ಲ ಸದಸ್ಯರುಗಳಿಗೂ ಎಲ್ಲ ಗುರು ಬಳಗದವರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಇಂದು ನಮ್ಮ ಗುರು ಅಭಿಮಾನಿಗಳ ಎಲ್ಲ ಸದಸ್ಯರು ಇವತ್ತು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಗುರು ಅಭಿಮಾನಿಗಳ ಸಹಯೋಗದೊಂದಿಗೆ ಇವತ್ತು ಆನೇಕಲ್ ತಾಲೂಕಿನ SC ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗುರಣ್ಣನು ವೆಂಕಟೇಶ್ ಗುರು ಅವರಿಗೆ ಎಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತು ರಾಜೇಶ್ ಮತ್ತು ಮುನ್ರಾಜ್ ಶೆಟ್ಟಿ ಅವರಿಗೆ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಭಾಳ ವಿಜೃಂಭಣೆಯಾಗಿ ಇವತ್ತು ಭಾಳ ಸಂತೋಷವಾಗಿ ಮನಃಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಗಳಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ